ಹಾಯ್ ಆಲ್, ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ನೀವೇನು ನೋಡ್ತೀರಾ ಅಂದರೆ ನನ್ನ ಕಬೋರ್ಡ್ನ ಮೇಕ್ ಓವರ್. ನನಗೆ ಫೇವ್ರೆಟ್ ಕೆಲಸ ಅಂದರೆ ಬಟ್ಟೆ ಮಡ್ಚೋದು ಅಂತ ನಾನು ರೀಸೆಂಟ್ ವ್ಲಾಗ್ಸಲ್ಲಿ ಆಲ್ರೆಡಿ ಹೇಳಿದ್ದೀನಿ. ಸೊ ಅದನ್ನು ಎಷ್ಟು ಚೆನ್ನಾಗಿ ಮಾಡ್ಬೋದು, ಎಷ್ಟು ಡಿಫ್ರೆಂಟ್ ಟೈಪ್ಸಲ್ಲಿ ಟ್ರೈ ಮಾಡ್ಬೋದು ಅಂತ ಯಾವಾಗಲೂ ಯೋಚನೆ ಮಾಡ್ತಿರ್ತೀನಿ. ಸೊ ಆ್ಯಕ್ಚುಲಿ ತುಂಬ ದಿವಸದಿಂದ ಅನ್ಕೋತಿದ್ದೆ ಕಬೋರ್ಡ್ ಆರ್ಗನೈಸೇಷನ್ ಮಾಡಬೇಕು ಅಂತ. ಆ್ಯಂಡ್ ಆರ್ಗನೈಸರ್ಸ್ ತರಿಸೋದಾಗಿರಲಿಲ್ಲ. ಸೊ ಇವಾಗ ನೀವು ರೀಸೆಂಟಾಗಿ ನಾನು ಶಾರ್ಟ್ಸ್ನ ನೋಡಿದರೆ ಮೀಶೋಯಿಂದ ಒಂದಷ್ಟು ಆರ್ಗನೈಸರ್ಸ್ ತರಿಸಿದ್ದೀನಿ. ಎಲ್ಲನೂ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಸೊ ಇವಾಗ ಆ ಆರ್ಗನೈಸರ್ಸ್ನ ಬಳಸ್ಕೊಂಡು ನಾನು ನನ್ನ ವಾರ್ಡ್ರೋಬ್ನ ಯಾವ ಥರ ಮೇಕ್ ಓವರ್ ಮಾಡ್ತೀನಿ, ಯಾವ ಥರ ಆರ್ಗನೈಸ್ ಮಾಡ್ಕೋತೀನಿ ಅಂತ ನಿಮಗೂ ತೋರಿಸ್ತೀನಿ. ಯಾರಾದರೂ ವಾರ್ಡ್ರೋಬ್ ಆರ್ಗನೈಸ್ ಮಾಡ್ಕೋಬೇಕು ಅಂದ್ಕೊಳ್ಳೋರಿಗೆ ಖಂಡಿತ ಈ ಬ್ಲಾಗ್ ಯೂಸ್ಫುಲ್ ಆಗುತ್ತೆ. ಸೊ ಬನ್ನಿ ನೋಡೋಣ. ಸೊ ನಾನು ಹೇಳಿದ್ನಲ್ಲ, ಬಿಫೋರ್ ಆರ್ಗನೈಸೇಷನ್ ಒಂದ್ಸಲ ತೋರಿಸ್ತೀನಿ ವಾರ್ಡ್ರೋಬ್ಸ್ ಯಾವ ತರ ಇದೆ ಅಂತ. ಸೊ ನೋಡಿ, ನಾನು ಆರ್ಗನೈಸೇಷನ್ ಆಲ್ರೆಡಿ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ, ಹಂಗಾಗಿ ಈ ತರ ಮೆಸ್ಸಿ ಆಗ್ಬಿಟ್ಟಿದೆ ಫುಲ್ ಕಬೋರ್ಡ್ಸ್. ಹವೆವರ್ ನಾನು ಆರ್ಗನೈಸ್ ಮಾಡೋದಕ್ಕೆ ಮುಂಚೆ ಈ ತರ ಇದೆ ನನ್ನ ಕಬೋರ್ಡ್ಸು. ನೋಡಿ, ನನ್ನ ವೈಫ್ ಕ್ಲಮ್ಸಿ ಆಗಿದ್ದನ್ನ ಆರ್ಗನೈಸ್ ಮಾಡ್ತಿದ್ದಾಳೆ. ಇದು ಬಿಫೋರ್ ವಿಡಿಯೋ. ಸೊ ಆಫ್ಟರ್ ಆರ್ಗನೈಸ್ ಫಾರ್ ಆಫ್ಟರ್ ವಿಡಿಯೋ. ಯಾ, ಆರ್ಗನೈಸ್ ಮಾಡ್ತಿದ್ದಾಳೆ. ಇವನು ನೋಡಿ, ಪೀಸ್ ಸ್ಪೆಷಲ್ ಟೀ ಪ್ರಿಪೇರ್ಡ್ ಬೈ ಹಬ್ಬಿ. ಕಂಪ್ಲೀಟ್ ಆಗಿಲ್ಲ, 2 hours ಹಾರ್ಡ್ ವರ್ಕ್, ಇಷ್ಟೇ ರಿಸಲ್ಟ್. ಇಲ್ಲ ನನಗೆ ಯಾವುದು ಆರ್ಗನೈಸೇಷನ್ ಪ್ರಾಬ್ಲಮ್ ಇಲ್ಲ. ಅಥರ್ವನ್ ಬಟ್ಟಿ ಇಷ್ಟಿಷ್ಟೇ ಚಿಕ್ಕದಿರುತ್ತೆ. ಇವಾಗ ಇದನ್ನೆಲ್ಲ ಆರ್ಗನೈಸ್ ಮಾಡೋಷ್ಟರಲ್ಲಿ ತಲೆ ಬಿಸಿ ಆಗೋಗುತ್ತೆ. 4 ಗಂಟೆ ಕೂತಿದ್ದೆ, 6 ಆಯಿತು. ಸೊ ಜಸ್ಟ್ ಈಗ ಸ್ಯಾರಿ ಮುಗಿದಿದೆ. ಸೊ ಒನ್ ಕಬೋರ್ಡ್ ಈಸ್ ಆರ್ಗನೈಸ್ಡ್. ಟೈಮ್ 6:45. ನೋಡಿ, ಟೈಮ್ 9:35. ಅದೊಂದು ಉಳಿದಿದೆ ಅಷ್ಟೇ. ಫೈನಲಿ ಮಧ್ಯಾಹ್ನ 3 ಗಂಟೆಗೆ ಸ್ಟಾರ್ಟ್ ಮಾಡಿರೋ ಆರ್ಗನೈಸೇಷನ್ ಮುಗಿಯೋಷ್ಟರಲ್ಲಿ ನೈಟ್ 11:30 ಆಗಿತ್ತು. ಸೊ ದಿಸ್ ಈಸ್ ದ ಫೈನಲ್ ಔಟ್ಲುಕ್. ಪೂರ್ತಿ ವ್ಲಾಗ್ನ ಆಲ್ರೆಡಿ ನನ್ನ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರಾದರೂ ನೋಡಿಲ್ಲ ಅಂದ್ರೆ ನೋಡ್ಕೊಂಡ್ ಬನ್ನಿ.